ಶ್ರೀ ಗುರುಭ್ಯೋ ನಮಃ. ನೋಡಿ, ಹಲವಾರು ಶುಭ ಕಾರ್ಯಗಳಲ್ಲಿ ಕೆಂಪು ನೀರಿನ ಆರತಿಯನ್ನು ಮಾಡ್ತಾರೆ. ಅಂತಂದ್ರೆ ಈಗ ವಿವಾಹ, ಉಪನಯನ, ಆರತಿ ಶಾಸ್ತ್ರಗಳಲ್ಲಾಗಿರುವಂಥದ್ದು, ಶುಭ ಕಾರ್ಯ ಮಾಡ್ತಿರ್ಬೇಕಾದರೆ, ಹಾಗೆ ಗೃಹ ಪ್ರವೇಶ, ಈ ರೀತಿಯಾದಂಥ ಎಲ್ಲ ಶುಭ ಸಂದರ್ಭಗಳಲ್ಲಿ ಪೂಜೆ ಎಲ್ಲ ಆದ ಬಳಿಕ ಆ ಪೂಜೆಯ ಕರ್ತೃಗಳಿಗೆ ಹಿರಿಯರೆಲ್ಲ ಸೇರಿ ಕೆಂಪು ನೀರಿನ ಆರತಿಯನ್ನು ಮಾಡ್ತಾರೆ. ಇದರ ಮಹತ್ವ ಏನು, ಇದರ ಉದ್ದೇಶ ಏನು ಎಂಬುದಾಗಿ ನೋಡೋಣ. ಕೆಂಪು ಬಣ್ಣ ಶಕ್ತಿ, ಐಶ್ವರ್ಯ, ಆರೋಗ್ಯ ಮತ್ತು ಮಂಗಳ ಹಾಗೂ ದೇವಿ ತತ್ವದ ಪ್ರತೀಕವಾಗಿರುವಂಥದ್ದು. ಮತ್ತು ಈ ಕುಂಕುಮವನ್ನ ಮಹಾಲಕ್ಷ್ಮಿ, ಮಹಾಶಕ್ತಿಯ ಸ್ವರೂಪವಾಗಿರುವಂಥದ್ದು. ಇದರಿಂದ ದೃಷ್ಟಿದೋಷಗಳು ಪರಿಹಾರ ಆಗುವಂಥದ್ದು, ಅಶುಭ ಪ್ರಭಾವಗಳೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಕುಂಕುಮಂ ಶೋಭನಂ ದಿವ್ಯಂ ಸೌಭಾಗ್ಯಂ ಸುಖವರ್ಧನಂ ಮಂಗಳಂ ದೇವಪೂಜ್ಯಾಯಾಂ ಸರ್ವಕಾಮ ಫಲಪ್ರದಂ ಎಂಬುದಾಗಿ ಹೇಳುವಂಥದ್ದು. ಆರೋಗ್ಯ, ಐಶ್ವರ್ಯ ಮತ್ತು ಸೌಭಾಗ್ಯ ಸಿಗುವಂಥದ್ದು, ಹಾಗೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಈ ಉದ್ದೇಶಕ್ಕೋಸ್ಕರ ಕೆಂಪು ಮತ್ತು ಅರಿಶಿಣ ಮಿಶ್ರಿತವಾದಂತಹ ನೀರನ್ನ ಆರತಿಯನ್ನ ಮಾಡ್ತಾರೆ. ಮಂಗಳ ದ್ರವ್ಯೇಹಿ ಮಂಗಳ ಕುರುವೀತಂ ಅಂತಂದ್ರೆ ಈ ತತ್ವದ ಅನುಸಾರವಾಗಿ ಕುಂಕುಮ, ಅರಿಶಿಣ ಮತ್ತು ದೀಪವನ್ನ ಇವೆಲ್ಲವೂ ಕೂಡ ಮಂಗಳಕರವಾಗಿರುವಂಥದ್ದು ಎಂಬುದಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಅದಾದ ನಂತರ ಬಾಗಿಲಿನ ಬಳಿ ಆರತಿಯ ನೀರನ್ನ ಹಾಕುವಂಥದ್ದು. ಯಾಕೆ ಅಂತಂದ್ರೆ ಈ ದೃಷ್ಟಿದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಆ ಪೂಜಾ ಕರ್ತೃಗಳ ಮೇಲೆ ಬೀಳಬಾರದು ಎಂಬ ಉದ್ದೇಶಕ್ಕೋಸ್ಕರ ಆ ಆರತಿಯ ನೀರನ್ನ ಬಾಗಿಲಿನ ಮುಂಭಾಗದಲ್ಲಿ ಹಾಕುವಂಥದ್ದು. ಒಳ್ಳೆಯದಾಗಲಿ. ನಮಸ್ಕಾರ.